ನಾನಿವತ್ತು ಮೆಣಸು ಮತ್ತು ಟೊಮೊಟೊ ರಸಂ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಮೆಣಸು ಜೀರಿಗೆ ಜೊತೆಗೆ ಟೊಮೊಟೊ ಹುಣಸೆಹಣ್ಣು ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿ, ತುಂಬಾನೇ ಅರೋಮಾನು ಕೂಡ ತುಂಬಾನೇ ಚೆನ್ನಾಗಿದೆ. ಸ್ವೀಟು, ಹುಳಿ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಆಗಿದೆ. ತುಂಬಾನೇ ರುಚಿಯಾಗಿದೆ. ಈ ರಸಂ ಮಾಡೋದಕ್ಕೆ ಏನೇನು ಬೇಕು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಚಳಿಗಾಲಕ್ಕೆ ಮೆಣಸು ಮತ್ತು ಜೀರಿಗೆ ರಸಂ ಮಾಡೋಣ. ಏನೇನು ಬೇಕಂತ ನೋಡೋಣ. ನಾನಿಲ್ಲಿ ಟೊಮೊಟೊ ತಗೊಂಡಿದ್ದೀನಿ 2. ಕ್ಲೀನ್ ಮಾಡಿ ಸ್ವಲ್ಪ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. ಒಂದ್ 2 ನಿಮಿಷ ಕುದಿಸ್ಕೊಳ್ತೀನಿ. ಇದನ್ನ ಹಸಿದ್ ಕೂಡ ಉಪಯೋಗಿಸ್ಕೊಳ್ಬಹುದು. ರುಬ್ಬದೇನೋ ಅವಶ್ಯಕತೆ ಇಲ್ಲ. ಜಸ್ಟ್ ಕೈನಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಉಪಯೋಗಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದ್ 2 ನಿಮಿಷ ಕುದಿಸ್ಕೊಳ್ತೀನಿ. 2 ಟೊಮೊಟೊ ಸ್ವಲ್ಪ ಈ ಪ್ಲೇಟ್ ನಲ್ಲಿ ಒಗ್ಗರಣೆಗೆ ಎಲ್ಲ ಸಂಬಂಧಪಟ್ಟಂಗಿದೆ. ಕರಿಬೇವಿನ ಸೊಪ್ಪು 1-2 ಕಡ್ಡಿಯಷ್ಟು, ಸಾಸಿವೆ 1/4 ಸ್ಪೂನು, ಮೆಣಸು 1 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಮೆಂತ್ಯ ಒಂದು 15 ಕಾಳಷ್ಟು ಇದೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನ್ ಅಷ್ಟಿದೆ. ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು, ಅರಿಶಿನದ ಪುಡಿ 1/4 ಸ್ಪೂನು, ಹುಣಸೆಹಣ್ಣು ತಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ ಹುಣಸೆಹಣ್ಣು, ಸ್ವಲ್ಪ ಹಿಂಗು, ಸ್ವಲ್ಪ ಒಂದು 3 ಪಿಂಚಸ್ ಅಷ್ಟೇ ತಗೊಂಡಿದ್ದೀನಿ. ಹಿಂಗು ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. ರಸಂಗಳಲ್ಲಿ ಹಿಂಗು ತುಂಬಾ ಚೆನ್ನಾಗಿರುತ್ತೆ ರುಚಿ. ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು ತಗೊಂಡಿದ್ದೀನಿ. ಒಣಮೆಣಸಿನಕಾಯಿ ಇಲ್ಲ, ಹಾಗಾಗಿ ಹಣ್ಣುಮೆಣಸಿನಕಾಯಿ 2 ತಗೊಂಡಿದ್ದೀನಿ. ನಾವಿಲ್ಲಿ ಖಾರಕ್ಕೆ ಮೆಣಸಿನಕಾಯಿ ಮತ್ತೆ ಮೆಣಸು 2 ಉಪಯೋಗಿಸೋದು. ಹಾಗಾಗಿ ಮೆಣಸಿನಕಾಯಿ ನಿಮಗೆ ಖಾರದ ಮೆಣಸಿನಕಾಯಿ ಇದ್ರೆ 1-2 ತಗೊಳ್ಳಿ. ತುಪ್ಪ 1 ಸ್ಪೂನ್ ಅಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲೀಟರ್ ಅಷ್ಟು ನೀರು ತಗೊಂಡಿದ್ದೀನಿ. ತುಂಬಾ ಸಿಂಪಲ್, ಬೇಗ ಆಗುತ್ತೆ. ಅನ್ನ ಮಾಡ್ಕೊಂಡಾಗ ಅಥವಾ ಕುಡಿಯೋದಕ್ಕೆ 2ಕ್ಕೂ ಟುಗಿನ ಒಂಥರ ಮಾಡ್ಕೊಳ್ಬಹುದು. ಈಗ ನಾನು ಮೊದಲಿಗೆ ಸ್ವಲ್ಪ ಟೊಮೊಟೊನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಅದಕ್ಕೇನೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ತೀನಿ. ಹುಣಸೆಹಣ್ಣು ಕೂಡ ನೀರಿನಲ್ಲಿ ನೆನೆಸಬೇಕಾಗುತ್ತೆ. ಹಾಗಾಗಿ ಹುಣಸೆಹಣ್ಣನ್ನ ಬಿಸಿ ನೀರಲ್ಲಿ ನೆನೆಸಿದ್ರೆ ಬೇಗ ರಸ ಬಿಡುತ್ತೆ. ಹಾಗಾಗಿ 1/4 ಲೀಟರ್ ಅಷ್ಟು ನೀರು ಹಾಕ್ಬಿಟ್ಟು ಒಂದು 2 ನಿಮಿಷ ಇದನ್ನು ಕುದಿಸ್ಕೊಳ್ತೀನಿ. ಈ ನೀರನ್ನ ಮತ್ತೆ ನಾವು ಉಪಯೋಗಿಸ್ಕೊಳ್ಬಹುದು. ಟೊಮೊಟೊ ಚೆನ್ನಾಗಿದೆಯಾ ಚೆಕ್ ಮಾಡಿ ಉಪಯೋಗಿಸ್ಕೊಳ್ಳಿ. ಮಾಡ್ಕೊಳ್ಳೋಣ. ಜೀರಿಗೆ ಮತ್ತೆ ಮೆಣಸು ಮತ್ತೆ ಮೆಂತ್ಯ, ಇವು 3 ನೀವು ಫ್ರೈ ಮಾಡಿ ಕೂಡ ಪುಡಿ ಮಾಡ್ಕೊಳ್ಬಹುದು. ಈ ತರ ಹಸಿದ್ ಕೂಡ ಪುಡಿ ಮಾಡ್ಕೊಳ್ಬಹುದು. ಅದು ಪುಡಿ ಮಾಡಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಹಿಂಗು ಕೂಡ ಇದಕ್ಕೆ ಹಾಕೊಳ್ತೀನಿ ನಾನು. ಯಾಕೆಂದ್ರೆ ಇದನ್ನೆಲ್ಲ ಎಣ್ಣೆಲಿ ಒಗ್ಗರಣೆ ಮಾಡ್ತೀವಿ ನಾವು. ಎಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡು ಕೊನೆಯಲ್ಲಿ ಬೆಳ್ಳುಳ್ಳಿ ಜಜ್ಜಿಟ್ಕೊಳ್ಳೋಣ. ಮೆಂತ್ಯ, ಹಿಂಗು ಎಲ್ಲ ಮಿಕ್ಸ್ ಆಗಿದೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿಟ್ಕೊಂಡಿದ್ದೀನಿ. ಈಗ ಟೊಮೊಟೊ ನಾವು ಅದು ಕುಟ್ಟೋ ತನಕ ಬೆಂದ್ರೆ ಸಾಕು. ನಾನು ಜಸ್ಟ್ ಹೇಳ್ದಂಗೆ ನೀವು ಟೈಮ್ ನೋಡ್ಕೊಂಡೆ ಬೇಯಿಸಿದ್ರು ಪರವಾಗಿಲ್ಲ. ಜಸ್ಟ್ ಒಂದ್ 2 ನಿಮಿಷ ಆದ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಸ್ವಲ್ಪ ತಣ್ಣೀರು ತಗೊಂಡಿದ್ದೀನಿ, ನಾರ್ಮಲ್ ವಾಟರು. ಅದರೊಳಗಡೆ ಇದನ್ನ ಹಾಕೋದ್ರಿಂದ ಸಿಪ್ಪೆ ಕೂಡ ಬೇಗ ಬಿಡುತ್ತೆ. ನಮಗೆ ಸ್ಮ್ಯಾಶ್ ಮಾಡೋದಕ್ಕೆ ಬೇಗ ತಣ್ಣಗಾಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಹಸಿದ್ ಕೂಡ ಉಪಯೋಗಿಸ್ಕೊಳ್ಬಹುದು. ಹಸಿದಾದ್ರೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಸಿ ವಾಸನೆ ಹೊಡೆಯುತ್ತೆ. ಈ ತರ 2 ನಿಮಿಷ ನೀವು ಬಾಯ್ಲ್ ಮಾಡೋದ್ರಿಂದ ನಿಮಗೆ ಸಾಂಬಾರ್ ಕೂಡ ಬೇಗ ಆಗುತ್ತೆ. ನೋಡಿ, ಹುಣಸೆಹಣ್ಣು ಕೂಡ ಬಿಸಿನೀರಲ್ಲಿ ಕುದ್ದಿರೋದ್ರಿಂದ ಇದು ಸ್ವಲ್ಪ ತಣ್ಣಗಾದ ತಕ್ಷಣ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ರಸ ಬಿಡುತ್ತೆ. ಬಿಸಿನೀರಲ್ಲಿ ಹುಣಸೆಹಣ್ಣು ನೆನೆಸೋದ್ರಿಂದ ನಾವಿಲ್ಲಿ ಕುದಿಸಿರೋದ್ರಿಂದ ಹಸಿ ವಾಸನೆ ಇರೋದಿಲ್ಲ. ಬೇಗ ಜಸ್ಟ್ ಒಗ್ಗರಣೆ ಹಾಕಿ 2 ನಿಮಿಷ ಒಂದೇ ಒಂದು ಕುದಿ ತೆಗೆದು ಸಾಕು, ಸಾಂಬಾರ್ ರೆಡಿ ಆಗುತ್ತೆ. ಈಗ ಇದನ್ನ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬಾ ಬಿಸಿ ಇರುತ್ತೆ, ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ. ನೋಡಿ, ಟೊಮೊಟೊ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ತರ ಕೈನಲ್ಲೇ ಕಲ್ಸ್ಕೊಳ್ಳಿ. ಮಿಕ್ಸಿಗೆಲ್ಲ ಹಾಕೋದಕ್ಕಿಂತ ಈ ತರ ಕೈನಲ್ಲಿ ದಪ್ಪ ಪುಡಿ ಪೀಸ್ ಮಾಡಿದ್ರೆ ತುಂಬಾನೇ ರುಚಿ ಇರುತ್ತೆ. ನೋಡಿ, ನಿಮ್ಮನೆ ರುಚಿಗೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ನೋಡಿ, ಎಷ್ಟು ಪ್ಯೂರಿ ರೆಡಿ ಆಗಿದೆ. ಈಗ ಹುಣಸೆಹಣ್ಣು ಕಲಸಿಟ್ಕೊಳ್ಳೋಣ. ನೋಡಿ, ಟೊಮೊಟೊ ಪೇಸ್ಟು ಮತ್ತೆ ಹುಣಸೆಹಣ್ಣು ರಸ 2 ರೆಡಿ ಆಗಿದೆ. ಈಗ ಹುಣಸೆಹಣ್ಣು ಟೊಮೊಟೊ ಬೇಯಿಸಿದಂತ ನೀರು ಇತ್ತಲ್ಲ, ಹುಣಸೆಹಣ್ಣು ಬೇಯಿಸಿರೋಂಥದ್ದು, ಆ ನೀರನ್ನ ಉಪಯೋಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪ್ಯಾನ್ಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೊಳ್ತೀನಿ. ಈಗ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಬೆಳ್ಳುಳ್ಳಿ ಹಾಕೊಳ್ಳಿ. ಹಾಗೆ ಮೆಣಸಿನಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಕರಿಬೇವು ಹಾಕೊಳ್ಳೋಣ. ಹಾಗೆ ಟೊಮೊಟೊ ಪುಡಿ, ಸ್ವಲ್ಪ 1 ನಿಮಿಷ ಬಾಡಿಸೋಣ. ಮೆಣಸು ಮತ್ತೆ ಜೀರಿಗೆ ಕುಟ್ಟಿ ಇಟ್ಕೊಂಡಿದ್ವಲ್ಲ, ಆ ಪೌಡರ್ ಹಾಕೊಳ್ಳೋಣ. ಇದೆಲ್ಲ 1 ನಿಮಿಷ ಚೆನ್ನಾಗಿ ಎಣ್ಣೆನಲ್ಲಿ ಮಿಕ್ಸ್ ಆಗಲಿ. ಆಮೇಲೆ ನಾವು ಹುಣಸೆಹಣ್ಣು ರಸ ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಟೊಮೊಟೊ ರಸ, ಜೀರಿಗೆ ಮೆಣಸಿನ ಪುಡಿ ಎಲ್ಲ 1 ನಿಮಿಷ ಫ್ರೈ ಆಗಿದೆ ಚೆನ್ನಾಗಿ. ಈಗ ಹುಣಸೆಹಣ್ಣು ಕಲಸಿ ಇಟ್ಕೊಂಡ್ವಲ್ಲ, ಅದನ್ನ ಹಾಕೊಳ್ಳೋಣ.
ಈಗ ಸಾಂಬಾರ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ನೀರು ಹಾಕೊಂಡು ಹೆಚ್ಚಿಸ್ಕೊಳ್ಬಹುದು. ನಾನಿಲ್ಲಿ 3/4 ಲೀಟರ್ ನೀರು ತಗೊಂಡಿದ್ದೀನಿ ನೋಡಿ. ಈಗ ಉಪ್ಪು ಮತ್ತೆ ಹಳದಿ ಪುಡಿ ಹಾಕೊಳ್ಳೋಣ ನೋಡಿ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಹಾಕಿರೋದ್ರಿಂದ. ಖಾರ ಇಲ್ಲಿ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ನನಗೆ ಸಾಕಾಗಿದೆ. ಮೆಣಸಿನಕಾಯಿ ಕೂಡ ತುಂಬಾ ಸ್ಟ್ರಾಂಗ್ ಇತ್ತು, ಖಾರ ಇದೆ, ಹಾಗಾಗಿ 2 ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಹುಳಿ ಜಾಸ್ತಿಯಾಗಿ ಖಾರ ಬೇಕನ್ಸೋದಾದ್ರೆ ಮೆಣಸಿನ ಪುಡಿ ಹಾಕಕ್ ಹೋಗ್ಬೇಡಿ. ಆದಷ್ಟು ಒಣ ಮೆಣಸಿನಕಾಯಿ ಮುರಿದಾಕಿದ್ರೆ ಸಾಕಾಗುತ್ತೆ. ಇಲ್ಲ 1-2 ಹಸಿ ಮೆಣಸಿನಕಾಯಿನ ಉದ್ದುದ ಸೀಳ್ಬಿಟ್ಟು ಹಾಕೊಳ್ಳಿ. ಟೇಸ್ಟ್ ನೋಡಿ ಕರೆಕ್ಟ್ ಆಗಿದ್ರೆ ಒಂದು ಕುದ್ದ ತಕ್ಷಣ ಕೆಳಗಡೆ ಸ್ಟವ್ ಆಫ್ ಮಾಡ್ಬಿಡಿ. ಈ ಸಾಂಬಾರ್ನ ಈ ರಸಂನ ತುಂಬಾ ಕುದಿಸ್ಬೇಕಂತ ಏನಿಲ್ಲ. ನಮ್ಗೆ ಇಲ್ಲಿ ಹುಣಸೆಹಣ್ಣು ಮತ್ತೆ ಟೊಮೊಟೊ ಎಲ್ಲ ಬೇಯಿಸಿರೋದ್ರಿಂದ ಹಸಿ ವಾಸನೆ ಕೂಡ ಹೋಗಿರುತ್ತೆ, ಫ್ರೈ ಮಾಡಿರೋದ್ರಿಂದ. ಮತ್ತೆ ಎಲ್ಲ ಐಟಮ್ಸ್ ಫ್ರೈ ಮಾಡಿರೋದ್ರಿಂದ ಸ್ವಲ್ಪನೂ ಹಸಿ ವಾಸನೆ ಇರೋದಿಲ್ಲ. ಹಾಗಾಗಿ ಸಾಂಬಾರ್ ಇಷ್ಟು ಕುದ್ರೆ ಸಾಕು. 1-2-3 ಕುದಿ ಬಂದ್ರೆ ಸಾಕಾಗುತ್ತೆ. ಜಸ್ಟ್ ಕೊತ್ತಂಬರಿ ಸೊಪ್ಪು ಆಫ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮೆಣಸು ಟೊಮೊಟೊ ರಸ ಮಾಡ್ಕೊಳ್ಬಹುದು ಅಂತೇಳಿ. ತುಂಬಾನೇ ರುಚಿಯಾಗಿದೆ, ತುಂಬಾ ಬೇಗ ಕೂಡ ಆಗುತ್ತೆ. ಇಲ್ಲಿ ಕುದಿಸೋ ಅವಶ್ಯಕತೆ ಇರಲ್ಲ. ಟೊಮೊಟೊ ಹುಣಸೆಹಣ್ಣು ಮೊದಲೇ ಕುದಿಸ್ಕೊಂಡ್ರೆ ತುಂಬಾ ಸಿಂಪಲ್ ರೆಸಿಪಿ. ಮನೇಲಿ ಏನಿರುತ್ತೆ ಅದನ್ನೇ ಮಾಡ್ಕೊಳ್ಳೋಂಥದ್ದು. ಬೇಗ ಡೈಜೆಷನ್ ಕೂಡ ಆಗುತ್ತೆ. ಇದು ದೋಸೆ ಇಡ್ಲಿ ತಿನ್ನೋದಕ್ಕೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇಲ್ಲಿ 1 ಗ್ಲಾಸ್ ಹಾಕೊಂಡಿದ್ದೀನಿ ಕುಡಿಯೋದಕ್ಕೆ. ನೆಗಡಿ ಎಲ್ಲ ಆಗಿದ್ರೆ ಅಥವಾ ಈ ಚಳಿಗಾಲದಲ್ಲೆಲ್ಲ ತುಂಬಾ ಒಳ್ಳೆ ರೆಸಿಪಿ ಇದು. ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ಯಾವ ಅಡುಗೆನೂ ಬೇಡ, ಅಷ್ಟು ಚೆನ್ನಾಗಿ ಮಾಡಿಸ್ದಂಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು.